ಪಾಕಿಸ್ತಾನ ಬದುಕಿದ್ದು ನಮ್ಮ ಭಾರತ ದೇಶದಿಂದ ಹರಿಯುವಂಥ ನೀರಿನಿಂದಾಗಿ. ನಮ್ಮಿಂದ ಹರಿಯುವಂಥ ಸಿಂಧೂ ನದಿ ಅವರಿಗೆ ಕುಡಿಯಲು ನೀರು ಕೊಡುತ್ತೆ. 80% ಜನ ಈ ನೀರಿನ ಮೇಲೆ ಅವಲಂಬಿತರಾಗಿದ್ದಾರೆ. ಭಾರತ ವಾಟರ್ ಶಾಕ್ ಕೊಡ್ತಲ್ಲ, ಈಗ ಪಾಕಿಸ್ತಾನ ಕಂಗಾಲಾಗಿದೆ. ಭಾರತದ ಜಲಾಶಯವನ್ನೇ ನಾಶ ಮಾಡ್ತೇವೆ ಅಂತ ಬೆದರಿಕೆ ಹೊಡುತ್ತಾ ಇದೆ. ಇದು ಗೊಡ್ಡು ಬೆದರಿಕೆ. ಇದು ಪಾಕಿಸ್ತಾನದ ರಕ್ಷಣಾ ಸಚಿವ ಉದ್ದಟತನದ ಹೇಳಿಕೆಯನ್ನು ಕೊಟ್ಟಿದ್ದಾನೆ. ಸಿಂಧೂ ನದಿಗೆ ಡ್ಯಾಮ್ ನಿರ್ಮಿಸಿದರೆ ಸುಮ್ಮನೆ ಇರೋದಿಲ್ಲ ಅಂತ ಹೇಳಿದ್ದಾನೆ. ಅದನ್ನು ನಾಶ ಮಾಡ್ತೇವೆ ಅಂತ ಅವನ ಹೆಸರೇ ಖ್ವಾಜಾ ಆಸಿಫ್ ಎಚ್ಚರಿಕೆಯನ್ನು ಕೊಟ್ಟಿದ್ದಾನೆ. ಭಾರತವನ್ನು ಕೆಣಕುವ ಹೇಳಿಕೆ ನೀಡಿದ್ದಾನೆ ಆ ಸಚಿವ. 80% ಜನ ಈ ಸಿಂಧೂ ನದಿಯ ನೀರನ್ನೇ ನಂಬಿದ್ದಾರೆ. ಇದರಿಂದ ನಾವು ಒಂದು ವೇಳೆ ತಡೆ ಒಡ್ಡಿದ್ರೆ, ಜಲಾಶಯ ನಿರ್ಮಾಣ ಮಾಡಿದ್ರೆ ನೀರೇ ಇಲ್ಲದೆ ಬಿಕ್ಕಿ ಬಿಕ್ಕಿ ಸಾಯುವಂಥ ಪರಿಸ್ಥಿತಿ ಪಾಕಿಸ್ತಾನಕ್ಕೆ ಬರುತ್ತೆ. ಸೊ ಹೀಗಾಗಿ ಖ್ವಾಜಾ ಆಸಿಫ್ ಇಂಥ ಉದ್ದಟತನದ ಮಾತುಗಳನ್ನು ಹೇಳಿದ್ದಾನೆ. ಒಂದು ವೇಳೆ ಈ ಸಿಂಧೂ ನದಿಗೆ ಅಣೆಕಟ್ಟು ನಿರ್ಮಾಣವಾದರೆ, ಈ ಅಣೆಕಟ್ಟು ನಾವು ಅದನ್ನು ಹೊಡೆದಾಕ್ತೀವಿ ಅಂತ ಹೇಳಿದ್ದಾರೆ, ಧ್ವಂಸ ಮಾಡ್ತೀವಿ ಅಂತ ಹೇಳಿದ್ದಾರೆ. ಭಾರತದ ನೆಲದೊಳಗೆ ಕಾಲಿಟ್ಟು ಉಗ್ರರ ಮೂಲಕ 26 ಜನರನ್ನು ಕೊಂದು, ನೇರವಾಗಿ ಎದೆಗಾರಿಕೆ ಇಲ್ಲದೆ ಉಗ್ರರ ಮೂಲಕ ತನ್ನ ಬೇಳೆಕಾಳುಗಳನ್ನು ಬೇಯಿಸಿಕೊಳ್ಳುವಂಥ ಪಾಕಿಸ್ತಾನಕ್ಕೆ ಭಾರತಕ್ಕೆ ಬಂದು ಬಹಿರಂಗವಾಗಿ ಬಂದು ಜಲಾಶಯವನ್ನು ಧ್ವಂಸಗೊಳಿಸುವ, ಜಲಾಶಯವನ್ನು ಒಡೆದು ಹಾಕುವ ಶಕ್ತಿ, ತಾಕತ್ತು, ಆ ದಿಮಾಕು ಅವರಿಗಿದೆಯಾ? ಕೇವಲ ಹೇಳಿಕೆಗಳು ನಾವು ಇತ್ತೀಚೆಗೆ ಗಮನಿಸ್ತಾ ಇದ್ದೀವಿ. ಅಂದರೆ ನಮ್ಮಲ್ಲೂ ಏನೋ ಇದೆ, ನಮಗೂ ಶಕ್ತಿ ಇದೆ, ನಮ್ಮ ತಂಟೆಗೆ ಬಂದರೆ ಹುಷಾರ್ ಅಂತ ಹೇಳಿ ಯಾವುದೋ ಒಂದು ಸಿನಿಮಾದಲ್ಲಿ ಸಾಧು ಕೋಕಿಲೆ ಹೇಳ್ತಾ ಇರ್ತಾನಲ್ಲ, ಈ ಗೆರೆ ದಾಟಿ ನಾನೂ ಬರಲ್ಲ, ಆ ಗೆರೆ ದಾಟಿ ನೀನು ಬರಬೇಡ ಅಂತ ಹೇಳಿ. ಹಾಗೆ ಪಾಕಿಸ್ತಾನ ಬಿಲ್ಡಪ್ಪಲ್ಲೇ, ಮಾತುಗಳಿಂದಲೇ ಬಿಲ್ಡಪ್ ಕೊಡ್ತಾ ಗೆರೆ ದಾಟಿ ಬರದಂತೆ ನೋಡಿಕೊಳ್ಳುವ ಪ್ರಯತ್ನ ಇದೆ ಅಷ್ಟೇ. ಶಕ್ತಿ ಇಲ್ಲ, ತಾಕತ್ತಿಲ್ಲ, ಶಸ್ತ್ರಾಸ್ತ್ರ ಇಲ್ಲ, ಸೈನಿಕರಿಲ್ಲ, ಆದರೂ ಕೂಡ ಇಂಥ ಶೋಕಿ, ಇಂಥ ಮಾತುಗಳು. ಯಾಕೆಂತ ಹೇಳಿದ್ರೆ ಜಗತ್ತಿನ ಮುಂದೆ ಪಾಕಿಸ್ತಾನದ ಶಕ್ತಿ ಏನು, ಭಾರತದ ಶಕ್ತಿ ಏನು ಅಂತ ಹೇಳಿ ಗೊತ್ತಿದೆ. ಭಾರತ ಮನಸ್ಸು ಮಾಡಿದರೆ ಪಾಕಿಸ್ತಾನವನ್ನು ಯಾವಾಗಲೂ ಉಡಿಸಿ ಮಾಡಬಹುದಿತ್ತು. ಆದರೆ ಯಾವಾಗಲೂ ಶಾಂತಿಯನ್ನೇ ಬಯಸುವ ನಾಡಾಗಿರೋದ್ರಿಂದ ಭಾರತ ತಾನಾಗಿಯೇ ತಾನು ಮತ್ತೊಂದು ದೇಶವನ್ನು ಕೆಡಕುವಂಥ ಪ್ರಯತ್ನವಾಗಲಿ, ಶಾಂತಿಯನ್ನು ಭಂಗಗೊಳಿಸೋದಾಗಲಿ, ಬೇರೆ ಶತ್ರು ರಾಷ್ಟ್ರಗಳ ಸೈನಿಕರನ್ನು ಒಡೆದು ಹಾಕೋದಾಗಲಿ ಅಂಥ ಕೆಲಸವನ್ನು ಮಾಡಿಲ್ಲ. ಕೆಣಕಿದ್ರೆ ಸುಮ್ಮನಿರೋಕ್ಕೆ ಸಾಧ್ಯವಿಲ್ಲ. ಸೊ ಹೀಗಾಗಿ ಭಾರತ ಒಂದು ಹೆಜ್ಜೆ ಇಟ್ಟಿದೆ. ಪಾಕಿಸ್ತಾನ ಬರೀ ಬಾಯಿ ಮಾತಿನ ಬುರುಡೆ ಹೇಳಿಕೊಂಡು ನಾವು ಹಂಗೆ ಮಾಡ್ತೀವಿ, ಹಿಂಗೆ ಮಾಡ್ತೀವಿ ಅಂತ ಬರೀ ಮಾತಲ್ಲೇ ಮನೆ ಕಟ್ಟುವ ಪ್ರಯತ್ನ ಮಾಡ್ತಾ ಇದೆ.